ಇದನ್ನ ಇನ್ನೊಂದು ಅತಿ ಮುಖ್ಯವಾದ ವಿಚಾರ ಏನಂದ್ರೆ ನಮ್ಮ ಎಂಟೆಕ್ ಕಾರ್ಬನ್ ಫೈಬರ್ ದಟ್ಟಿಗೆ 1 ಇಯರ್ ವಾರಂಟಿ ಕೊಡ್ತಾ ಇದ್ದೀನಿ. ಬೇರೆ ಯಾವ ಕಂಪನಿನೂ ಕೊಡಲ್ಲ. ಲಾಕು ಪೈಪು ಏನೇ ಪ್ರಾಬ್ಲಮ್ ಆದ್ರೂ ಏನೇ ಮುರ್ಕೊಂಬಂದ್ರು ನೀವೇ ಮುರಿದಾಕೊಂಡ್ರು ಫ್ರೀಯಾಗಿ ಚೇಂಜ್ ಮಾಡ್ಕೊಡ್ತೀನಿ. ನಾವು ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವುದನ್ನು ಚಾರ್ಜ್ ಮಾಡಕ್ ಹೋಗಲ್ಲ. ಮೇಲ್ಗಡೆ ನೋಡ್ಬೋದು ನೀವು ಸ್ಟೆಬಿಲಿಟಿ ಬಳಕಿಸಿ ಸರ್ ನೋಡಿ ಒಮ್ಮೆ ಅದೇ ಒರಿಜಿನಲ್ ಪೊಸಿಷನ್ಗೆ ಬಂದು ನಿಂತ್ಕೊಳ್ಳುತ್ತೆ ನೋಡಿ. ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಆಗ್ತದಲ್ಲ ಈಸಿಯಾಗಿ ನೋಡಿ, ಒಂದೇ ಕೈಯಲ್ಲೇ ಹಿಡಿಬಹುದು, ಒಂದೇ ಕೈಯಲ್ಲೇ ಹಿಡಿಬಹುದು ನೀವು. ರಬ್ಬರ್ ಕೋಟಿಂಗ್ ಇಲ್ಲಿದೆ ಕಾಣಿಸ್ತಾ ಇದೆ ನೋಡಿ ರಬ್ಬರ್. ಸರಿ ಸರಿ 1 mm ಥಿಕ್ನೆಸ್ಗೆ ರಬ್ಬರ್ ಹಾಕಿ ಕೊಡ್ತಾ ಇದೀವಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ. ನಾವು ಗ್ರಾಹಕರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ವಿತ್ ಕ್ವಾಲಿಟಿ. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ 60, 70, 80 ಅತಿ ಕಡಿಮೆ ಬೆಲೆಯಲ್ಲಿ ಅಂದ್ರೆ 60 ಅಡಿದು 42,000, 70 ಅಡಿದು 56,000, 80 ಅಡಿದು 65,000 ಬೆಲೆ ನಮ್ಮ ಬೆಲೆ. ಇದ್ರ ಮೇಲೆ ಸರ್ಕಾರದಿಂದ ಸಬ್ಸಿಡಿ ಏನ್ ಬರುತ್ತೆ ಅದು ನಿಮ್ಮ ಅಕೌಂಟಿಗೆ ಬರಲಿ. ನಾವು ನೋಡಿ ಸರ್, ಇದೊಂದೇ ಅಲ್ಲ, ನಮ್ ದೊಡ್ಡಿಗೆ ಒಂದು ಸ್ಪೇರು ಮತ್ತೆ ಲಾಕ್ಗಳು ಇಟ್ಕೊಂಡಿಲ್ಲ. ನೀವು ಎಲ್ಲೇ ಬೇಕಾದ್ರೆ ತಗೊಂಡಿರ್ಲಿ, ಯಾವುದೇ ಹಳೆ ದೋಟಿ ಇರ್ಲಿ, ಇನ್ನು 7-8 ವರ್ಷದ ಹಿಂದೆ ತಗೊಂಡಿರೋ ದೋಟಿಗೂ ಕೂಡ ನಮ್ಮ ಹತ್ರ ಸ್ಪೇರ್ ಅವೈಲೇಬಲ್ ಇದೆ. ಯಾವುದೇ ಕಂಪನಿದಾದ್ರೂ ಇಟ್ಕೊಂಡಿದೀವಿ. ನೀವಿಲ್ಲಿ ನೋಡ್ತಾ ಇರುವಂತದ್ದು ಕಾರ್ಬನ್ ಫೈಬರ್ ದೋಟಿ. ನಮಸ್ತೆ, ನಾನಿವತ್ತು ರಾಜು ಅವರ ಜೊತೆಗೆ ಇದ್ದೇನೆ. ಎಂಟೆಕ್ ಕಾರ್ಬನ್ ದೋಟಿ ಅವರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಈ ಕಾರ್ಬನ್ ದೋಟಿ ಬಂದ ನಂತರ ಕೃಷಿಕರಿಗೆ ತುಂಬಾ ಪ್ರಯೋಜನಗಳಾಗಿವೆ. ಈ ಕೆಲಸಗಾರರ ಸಮಸ್ಯೆ ಎಲ್ಲಾ ಜಾಗದಲ್ಲಿ ಇದ್ದದ್ದೇ. ಅದರಿಂದಾಗಿ ಸಮಯಕ್ಕೆ ಸರಿಯಾಗಿ ನಾವು ಸ್ಪ್ರೇ ಮಾಡ್ಲಿಕ್ಕೆ ಆಗ್ಲಿ, ಕೊಯ್ಲು ಮಾಡ್ಲಿಕ್ಕೆ ಆಗ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು. ಇದು ಬಂದ ನಂತರ ತುಂಬಾ ಪ್ರಯೋಜನಗಳಾಗಿವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನಾವು ರಾಜು ಅವರಲ್ಲಿ ಕೇಳಿ ತಿಳಿಯೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಇದರ ವಿಶೇಷತೆ ಏನು ಸರ್? ಈಗ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಬನ್ ಫೈಬರ್ ದೋಟಿಗಳು ಸಿಗ್ತಾ ಇದೆ. ನಿಮ್ಮ ಕಂಪನಿಯ ಪ್ರಯೋಜನ ಏನಿದೆ? ಹೌದು, ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನನ್ನ ಹೆಸರು ರಾಜು ಅಂತ, ಬೆಂಗಳೂರು ರಾಜ್ ಎಂಟರ್ಪ್ರೈಸ್ ಎಂಟೆಕ್ ನಮ್ಮ ಬ್ರ್ಯಾಂಡು. ನಮ್ಮಲ್ಲಿ 30, 40, 60, 70, 80 ಈ ವಿಧಾನದಲ್ಲಿ ಕಾರ್ಬನ್ ಫೈಬರ್ ದೋಟಿ ಅವೈಲೇಬಲ್ ಇದೆ. ಸರಿ. ನಮ್ಮಲ್ಲಿ ಮೇನ್ ಅಡ್ವಾಂಟೇಜ್ ಆಗಿ 70 ಅಡಿದು ದೋಟಿನಲ್ಲಿ ನಾವು ವಿಶೇಷವಾಗಿ 60, 70, 80ರಲ್ಲಿ ಈ ರಬ್ಬರ್ ಕೋಟಿಂಗ್ ಅನ್ನ ಅಳವಡಿಸ್ಕೊಡ್ತಾ ಇದೀವಿ. ಎಲ್ಲ ರಬ್ಬರ್ ಕೋಟಿಂಗ್ ಇಲ್ಲಿದೆ ಕಾಣಿಸ್ತಾ ಇದೆ ನೋಡಿ ರಬ್ಬರ್. ಸರಿ ಸರಿ 1 mm ಥಿಕ್ನೆಸ್ಗೆ ರಬ್ಬರ್ ಹಾಕಿ ಕೊಡ್ತಾ ಇದೀವಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ. ನಾವು ಗ್ರಾಹಕರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ವಿತ್ ಕ್ವಾಲಿಟಿ. ನೀವು ಯಾರೇ ದೋಟಿ ತಗೊಂಡಿದ್ರು, ಇದಕ್ಕೆ ಮುಂಚೆ ತಗೊಂಡಿದ್ರು, ಈಗ ತಗೋಬೇಕು ಅಂದ್ಕೊಂಡಿದ್ರು, ಎಲ್ಲಾ ಕಂಪನಿ ದೋಟಿದು ನಮ್ಮ ಹತ್ರ ಸ್ಪೇರ್ ಅವೈಲೇಬಲ್ ಇದೆ ವಿತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ. ಫಸ್ಟ್ ಥಿಂಗ್. ಸೆಕೆಂಡ್, ನಮ್ ದೋಟಿನಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಬಳಕೋದನ್ನ ನೀವು ಬೇರೆ ದೋಟಿಗಿಂತ ಕಂಪೇರ್ ಮಾಡ್ಕೊಂಡು, ಪ್ಲಸ್ ನಮ್ಮ ದೋಟಿನಲ್ಲಿ ಸ್ವಲ್ಪ ಅರ್ಧ kg ವೆಯ್ಟ್ ಜಾಸ್ತಿ ಬರುತ್ತೆ. ಏನಕ್ಕೆ ಅಂದ್ರೆ ನಾವು ಸ್ವಲ್ಪ ಥಿಕ್ನೆಸ್ ದಪ್ಪ ಮಾಡಿದೀವಿ ಇದ್ರದ್ದು. ಇದು ತೆಂಗಿನಕಾಯಿಗೆ ಯೂಸ್ ಆಗ್ಲಿ ಮತ್ತೆ ಪ್ರೂನಿಂಗ್ ಯೂಸ್ ಆಗ್ಲಿ ಅಂತ. ನೀವು ನೆಲದಲ್ಲೇ ನಿಂತ್ಕೊಂಡು 40-50 ಅಡಿವರೆಗೂ ಗರ್ಗಸ ಹಾಕ್ಬಿಟ್ಟು ನೀವು ಮರನ ಕಟ್ ಮಾಡ್ಕೊಬಹುದು, ಪ್ರೂನಿಂಗ್ ಮಾಡ್ಕೊಬಹುದು, ಹಣ್ಣುಗಳು ಕೀಳ್ಬೋದು, ಕಾಯಿ ಕೀಳ್ಬೋದು. ಕಾಯಿ ಬರೀ ಒಂದೊಂದು ಕಾಯಿ ಅಲ್ಲ, ಗೊನೆ. ಈಗ ಅಡಿಕೆ ಗೊನೆ ತೆಗಿಯೋಕ್ಕಾಗ್ಲಿ ಮತ್ತೆ ಔಷಧಿ ಸ್ಪ್ರೇ ಮಾಡೋಕ್ಕಾದ್ರೂ ಯೂಸ್ ಆಗುತ್ತೆ ಇದು. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ 60, 70, 80 ಅತಿ ಕಡಿಮೆ ಬೆಲೆಯಲ್ಲಿ ಅಂದ್ರೆ 60 ಅಡಿದು 42,000, 70 ಅಡಿದು 56,000, 80 ಅಡಿದು 65,000 ಬೆಲೆ ನಮ್ಮ ಬೆಲೆ. ಇದ್ರ ಮೇಲೆ ಸರ್ಕಾರದಿಂದ ಸಬ್ಸಿಡಿ ಏನ್ ಬರುತ್ತೆ ಅದು ನಿಮ್ಮ ಅಕೌಂಟಿಗೆ ಬರಲಿ. ನಮ್ಮದ್ರಲ್ಲಿ ಏನೋ ಅದು ನಮ್ದ್ರಲ್ಲಿ ಏನಿಲ್ಲ. ನೀವು ಯಾರೇ ಬಿಲ್ ಕೇಳಿದ್ರು ನಾವು ಈ ರೇಟಲ್ಲಿ ಕೊಟ್ಟು ಬಿಲ್ಲನ್ನು ಕೊಟ್ಬಿಡ್ತೀವಿ. ತೋಟಗಾರಿಕೆಯಿಂದ ಸಬ್ಸಿಡಿ ನಿಮ್ಮ ಅಕೌಂಟಿಗೆ ಬರಲಿ. ಸೊ ನಮ್ಮಲ್ಲಿ ಪುತ್ತೂರಲ್ಲೇ 3-4 ಜನ ಡೀಲರ್ ಇದ್ದಾರೆ. ಗಣೇಶ್ ಆಗ್ರೋ ಅವ್ರ ಹತ್ರ ತಗೊಂಡ್ರು ಅನುಕೂಲ ಆಗುತ್ತೆ ನಿಮಗೆ. ಸೊ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗಾಗಲೇ ನೀವು ಹೇಳಿದ್ರಿ ಇದರಲ್ಲಿ ರಬ್ಬರ್ ಓರಿಂಗ್ ಇದೆ ಅಂತ. ಇದರ ಅಡ್ವಾಂಟೇಜಸ್? ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಕರೆಂಟು ಡೈರೆಕ್ಟ್ ಆಗಿ ಪಾಸ್ ಆಗೋಕ್ಕೂ ರಬ್ಬರ್ ಮೇಲೆ ಪಾಸ್ ಆಗೋಕ್ಕೂ ಸ್ವಲ್ಪ ಒಂದು 50% ರಿಡ್ಯೂಸ್ ಆಗುತ್ತೆ ಅನ್ನೋದು ನಂಬಿಕೆ. ಆದ್ರೆ ರಬ್ಬರ್ ಹಾಕಿದ ತಕ್ಷಣ ಹೊಡೆಯಲ್ಲ ಅಂತೇನಿಲ್ಲ. ರಬ್ಬರ್ ಹಾಕಿದ್ರು ಹೊಡಿತಿದ್ದೆ, ರಬ್ಬರ್ ಹಾಕಿಲ್ಲ ಅಂದ್ರೆ ಹೊಡಿತಿದ್ದೆ. ಏನೋ ಒಂದು ಸೇಫ್ಟಿ ಇರುತ್ತಲ್ಲ ಅಂತ ರಬ್ಬರ್ ಥಿಕ್ನೆಸ್ ಕೋಟಿಂಗ್ ಹಾಕಿದೀವಿ. ಸರಿ. ಮತ್ತೆ ಇದರಲ್ಲೆಲ್ಲ ಡಬಲ್ ಲಾಕ್ ಸಿಸ್ಟಮ್? ಹೌದು ಸರ್, ಡಬಲ್ ಲಾಕ್. ಇಲ್ಲೇ ನೋಡ್ಬೋದು ನೀವು, 1-2 ಡಬಲ್ ಲಾಕ್ ವಿತ್ ಇಂಟರ್ ಲಾಕ್. ಸರಿ. ಹೇಳಿದ್ರೆ ನಮ್ಗೆ ಈ ಕಾಯಿ ಕೊಯ್ಯುವ ಸಮಯದಲ್ಲಿ, ತೆಂಗಿನಕಾಯಿ ಕೊಯ್ಯುವ ಸಮಯದಲ್ಲಿ, ಅಡಿಕೆ ಕೊಯ್ಯುವ ಸಮಯದಲ್ಲಿ ಡಬಲ್ ಲಾಕ್ ಇದ್ರೆ ಒಳ್ಳೇದು. ನಾವು ಸ್ವಲ್ಪ ಪ್ರೆಷರ್ ಹಾಕ್ಬೇಕಾಗ್ತದೆ, ಪ್ಲಸ್ ಇದು ಗಟ್ಟಿ ಇರ್ತದೆ. ಸಿಂಗಲ್ ಲಾಕ್ ಹಾಕಿದ್ರೆ ಕಿತ್ಕೊಂಡು ಬರುವ ಸಂಭವ ಇದೆ ಅಲ್ವಾ ಸರ್? 100% ಸರ್. ಸಾಧಾರಣವಾಗಿ ಇದೀಗ ಎಷ್ಟು ಫೀಟಿನ ದೋಟಿ? ಇದು 70 ಅಡಿ ದೋಟಿ ಸರ್. ಇದು 70 ಅಡಿ ಅಂದ್ರೆ 70 ಅಡಿ ನಮ್ಗೆ ಸಿಗ್ತದೆ. 70 ಅಡಿ ಅಂದ್ರೆ 70 ಅಡಿ ಯಾವ ದೋಟಿನೂ ಬರಲ್ಲ. 70 ಅಡಿ ಲೆಕ್ಕ ಯಾವ ತರ ಅಂದ್ರೆ ಕಾಮನ್ ಆಗಿ ಇದರಲ್ಲಿ ಅರ್ಧ ಅಡಿ ಒಳಗಡೆ ಇಂಟರ್ ಲಾಕ್ ಅಲ್ಲಿ ಲಾಕ್ ಆಗ್ಬಿಡುತ್ತೆ. ಸರಿ. ಯಾವುದು ಅಂತ ಹೇಳಿದ್ರೆ ಕೃಷಿಕರು ಪ್ಲಾನ್ ಮಾಡೋಗ ಅದೊಂದು ಗೊತ್ತಿದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ
70 ಅಡಿ ನಂಗೆ ಬೇಕು ಅಂತ ಹೇಳಿಕೊಂಡು ಇದನ್ನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. 70 ಅಡಿ ಬೇಕಿದ್ರೆ ಇದ್ರ ನೆಕ್ಸ್ಟ್ ಸೈಜ್ ಹೋಗಿದ್ರೆ ಒಳ್ಳೇದು. ಒಳ್ಳೇದು 70 ಅಡಿನಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಪೈಪ್ ಅಲ್ಲೂ ಅರ್ಧ ಅಡಿ ಇಂಟರ್ಲಾಕ್ ಒಳಗಡೆನೆ ಕುತ್ಕೊಳ್ಳುತ್ತೆ. ಸರಿ. ಇದಲ್ದೇನೆ 4 ಅಡಿಗೆ ಅಲ್ಯೂಮಿನಿಯಂ ಪೈಪ್ ಕೊಡ್ತೀವಿ. ಸರಿ. ವಿತ್ ಕತ್ತಿ ಜೊತೆಗೆ. ಸರಿ. ಸೊ ಅದು ಬಿಟ್ಟು ನೀವು ಮೇಲ್ಗಡೆ ಒಂದ್ ಕತ್ತಿ ಕಟ್ಕೊಬಹುದು. ಇದೊಂದು ಕೊಡ್ತೀವಿ, ಪ್ಲಸ್ ಈ ಪ್ಲೈನ್ ಪೈಪ್ ಅಂತ ಕೊಡ್ತೀವಿ 4 ಅಡಿ. ಮನುಷ್ಯ ಹಿಡಿದು ನಿಂತ್ಕೊಂಡಾಗ ನಿಮ್ಗೆ 70 ಅಡಿ ಬರುತ್ತೆ. ಇದು ಸೇರಿಸಿದ ಎಲ್ಲ ಬರುತ್ತೆ ಇದ್ರ ಜೊತೆಗೆ. ಇದೀಗ ಡಬಲ್ ಆಫ್ ಸಿಸ್ಟಮ್ ತಗೊಂಡ್ರೆ ನಾವು ಕೊಯ್ಲು ಮಾಡ್ಲಿಕ್ಕೂ ಸ್ಪ್ರೇ ಮಾಡ್ಲಿಕ್ಕೆ ಎರಡಕ್ಕೂ ಆಗುತ್ತೆ ಸರ್. ನಾವೀಗ ಸಾಧಾರಣ ಮಂಗಳ ತೋಟ ಎಲ್ಲ ಇರುವುದಕ್ಕೆ ಅಂದಾಜು 50 ಅಡಿಯ ದೋಟಿ ಸಾಕಾಗುತ್ತೆ. ಹಳೆ ಮರಗಳಿಗೆಲ್ಲ 70 ಫೀಟ್ ಇದೆಲ್ಲ ಬೇಕಾಗ್ತದೆ. 40-50 ವರ್ಷದ ಹಳೆ ತೋಟ ಇತ್ತು ಅಂದ್ರೆ ನಿಮ್ಗೆ 70 ಅಡಿ ಇಲ್ಲ 80 ಅಡಿ ತಗೋಬೇಕಾಗುತ್ತೆ ನೀವು. ಸಾಧಾರಣ ಇದು ಎಷ್ಟು weight ಬರ್ಬೋದು? ಇದು 5 kg 600 ಗ್ರಾಮ್ ಬರುತ್ತೆ ಸರ್. ಸರಿ. ರಬ್ಬರ್ ಹಾಕಿದ್ರೆ, ರಬ್ಬರ್ ಬೇಡ ಅಂದ್ರೆ ನಿಮ್ಗೆ 5 kg ಹೌದು ಸರ್. ಇದನ್ನ ಇನ್ನೊಂದು ಅತಿ ಮುಖ್ಯವಾದ ವಿಚಾರ ಏನಂದ್ರೆ ನಮ್ಮ ಎಂಟೆಕ್ ಕಾರ್ಬನ್ ಫೈಬರ್ ದಟ್ಟಿಗೆ 1 year ವಾರಂಟಿ ಕೊಡ್ತಾ ಇದೀನಿ. ಬೇರೆ ಯಾವ ಕಂಪನಿನೂ ಕೊಡಲ್ಲ. ಲಾಕು ಪೈಪು ಏನೇ ಪ್ರಾಬ್ಲಮ್ ಆದ್ರೂ, ಏನೇ ಮುರ್ಕೊಂಬಂದ್ರು, ನೀವೇ ಮುರಿದಾಕೊಂಡ್ರು ಫ್ರೀ ಆಗಿ ಚೇಂಜ್ ಮಾಡ್ಕೊಡ್ತೀನಿ. ನಾವು ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವುದನ್ನು ಚಾರ್ಜ್ ಮಾಡಕ್ ಹೋಗಲ್ಲ. ನೀವು ಎಲ್ಲಿ ಬೈ ಮಾಡಿರ್ತೀರೋ ಅಲ್ಲೋಗಿ ಡೇಟು ಮತ್ತೆ ಇನ್ವಾಯ್ಸ್ ಏನಾದ್ರು ಇಟ್ಕೊಂಡಿದ್ರೆ ಇಲ್ಲ ರೆಫರೆನ್ಸ್ ಕೊಟ್ರೆ ನಿಮಗೆ ಲಾಕ್ ಆಗಲಿ, ದೋಟಿ ಆಗಲಿ, ಈ ದೋಟಿ ಪೈಪ್ ಆಗಲಿ ಫ್ರೀ ಆಗಿ ಚೇಂಜ್ ಮಾಡ್ಕೊಡ್ತಾರೆ. ಇಲ್ಲಿ 1 ರಿಂದ 11 ನಂಬರ್ ಲಾಕ್ ಇರ್ತವೆ. ಈ ಲಾಕಲ್ಲಿ ಯಾವ್ದು ಕಟ್ ಆಗಿದೆಯೋ ಆ ನಂಬರ್ ಹೇಳಿದ್ರೆ ನಿಮ್ಗೆ ಲಾಕ್ ಕೊಟ್ಬಿಡ್ತಾರೆ. ಇದನ್ನ ಹಾಕೋದು ತುಂಬಾ ಈಸಿ ಇದೆ. ನೀವೇನು ಅದ್ರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. 2 ಸ್ಕ್ರೂ ಬಿಚ್ಚಿದ್ರೆ ಲಾಕ್ ಬರುತ್ತೆ. ಹೊಸ ಲಾಕ್ ಹಾಕ್ಬಿಟ್ಟು ಸ್ಕ್ರೂ ಹಾಕೋಬಹುದು. ಪೈಪ್ ಕಟ್ ಆದ್ರೂ ಅಷ್ಟೇ ಹಿಂದ್ಗಡೆ ಕ್ಯಾಪ್ ತೆಗಿಬೇಕು. ಈ ಬ್ಲಾಕ್ ಕಲರ್ ಕ್ಯಾಪ್ ತೆಗೆದ ಅಂದ್ರೆ ಆ ಲಾಕ್ ಬಿಸಿದ ಅಂದ್ರೆ ಕ್ಯಾಪ್ ಬಂದ್ಬಿಡುತ್ತೆ. ಸೊ ನೀವೇ ಚೇಂಜ್ ಮಾಡ್ಕೊಬಹುದು. ನೀವು ಇನ್ನೇನು ಇದ್ರಲ್ಲಿ ಏನು ಅಂತ ಇದು ಇಲ್ಲ, ಈಸಿಯಾಗಿ ಮಾಡ್ಬೋದು. ಕೃಷಿಕರಿಗೆ ಮುಖ್ಯವಾಗಿ ಬೇಕಾಗಿರೋದು ಅದೇ. ಯಾವ್ದಾದ್ರು ತೊಂದರೆಯಿಂದಾಗಿ ನೀವು ವರ್ಸ್ಟ್ ಕೇಸ್ ಏನಾದ್ರೂ ಹಾಳಾಗಿರುವ ಚಾನ್ಸಸ್ ಇದೆ ಅಥವಾ ತುಂಡಾಗುವ ಚಾನ್ಸಸ್ ಇದೆ. ಸಮಯಕ್ಕೆ ಸರಿಯಾಗಿ ನಮ್ಗೆ ಸರ್ವಿಸ್ ಬೇಕು ಅಥವಾ ಅದರ ಮೆಟೀರಿಯಲ್ ಬೇಕು. ಹಾಗಿದ್ರೆ ಮಾತ್ರ ಕೃಷಿಕರಿಗೆ ಕೂಡ ಒಳ್ಳೇದಾಗ್ತದೆ. ಇದು ಒಂದು ದೋಟಿ ತಗೊಳ್ಳೋದು ಅಂತ ಹೇಳಿದ್ರೆ 1 year ಇನ್ವೆಸ್ಟ್ಮೆಂಟ್ ಅಲ್ಲ, ನಮ್ಗೆ ದೀರ್ಘಕಾಲಕ್ಕೆ ಬೇಕು. ನಾವು ಒಂದು 50-60 ಸಾವಿರ ಇನ್ವೆಸ್ಟ್ ಮಾಡಿರ್ತೇವೆ ಅಂತ ಹೇಳಿದ್ರೆ ಒಂದು 10 ವರ್ಷ ಬಂದ್ರೆ ನಮ್ಗೆ ಲಾಭ ಅಲ್ವಾ ಸರ್? ಹಾಗಾಗಿ ಸರಿಯಾಗಿ ಸಮಯಕ್ಕೆ ಸಪ್ಲೈ ಆಗ್ಬೇಕು, ನಮ್ಗೆ ಸರಿಯಾದ ಸರ್ವಿಸ್ ಕೂಡ ಬೇಕು. ನಾವು ನೋಡಿ ಸರ್, ಇದೊಂದೇ ಅಲ್ಲ, ನಮ್ ದೋಟಿಗೆ ಒಂದ್ ಸ್ಪೇರು ಮತ್ತೆ ಲಾಕ್ಗಳು ಇಟ್ಕೊಂಡಿಲ್ಲ. ನೀವ್ ಎಲ್ಲೇ ಬೇಕಾದ್ರೆ ತಗೊಂಡಿರ್ಲಿ, ಯಾವುದೇ ಹಳೆ ದೋಟಿ ಇರ್ಲಿ, ಇನ್ನು 7-8 ವರ್ಷದ ಹಿಂದೆ ತಗೊಂಡಿರೋ ದೋಟಿಗೂ ಕೂಡ ನಮ್ಮ ಹತ್ರ ಸ್ಪೇರ್ ಅವೈಲೇಬಲ್ ಇದೆ. ಯಾವುದೇ ಕಂಪನಿದಾದ್ರೂ ಇಟ್ಕೊಂಡಿದೀವಿ. ಸೊ ನೀವ್ ಯಾವಾಗ ಬೇಕಾದ್ರೂ ನನ್ಗೊಂದು ಫೋಟೋ ವಾಟ್ಸಪ್ ಮಾಡಿ, ಆ ದೋಟಿದು ಸ್ಪೇರು ನಿಮಗೆ ನಾನು ಬಸ್ಸಲ್ಲಿ ಹಾಕೊಡ್ತೀನಿ. ಇಲ್ಲ ಪುತ್ತೂರಲ್ಲಿ ಸಿಗತ್ತೆ ನಿಮಗೆ, ನಾನು ಹೇಳೋ ಅಂಗಡಿಯಲ್ಲಿ ಸಿಗತ್ತೆ ನಿಮಗೆ. ಇದನ್ನ ಓಪನ್ ಮಾಡಿ ನೋಡುವ. ಬನ್ನಿ ನೋಡೋಣ. ಕಟ್. ಓಕೆ. ಆ ರೆಡ್ ಮಾರ್ಕ್ ಬಂದಾಗ ನಿಲ್ಲಿಸ್ಬೇಕಾ ಸರ್? ಹೌದೌದು, ರೆಡ್ ಮಾರ್ಕ್ಗೆ ನೀವು ಲಾಕ್ ಮಾಡ್ಕೋಬೇಕು. ಇದೆಷ್ಟು ಫೀಟ್ ದೋಟಿ? ಈಗ ಇದು 70 ಅಡಿ ದೋಟಿ. ನೋಡಿ, ಇದು ಸಾಧಾರಣವಾಗಿ ನಾನೊಂದೀಗ ಒಂದು 50-60 ಅಡಿ ಓಪನ್ ಮಾಡಿದ್ದೀನಿ. ಮೇಲ್ಗಡೆ ನೋಡ್ಬೋದು ನೀವು ಸ್ಟೆಬಿಲಿಟಿ. ಬಳಕಿಸಿ ಸರ್, ಒಮ್ಮೆ ಅದೇ ಒರಿಜಿನಲ್ ಪೊಸಿಷನ್ಗೆ ಬಂದು ನಿಂತ್ಕೊಳ್ಳುತ್ತೆ ನೋಡಿ. ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಆಗ್ತದಲ್ಲ ಈಸಿಯಾಗಿ ನೋಡಿ, ಒಂದೇ ಕೈಯಲ್ಲೇ ಹಿಡಿಬೋದು. ನೀವು ಮಾಡಿಸಿ ಸರ್ ಒಮ್ಮೆ ನೋಡಿ. ಇದನ್ನ ಓಪನ್ ಮಾಡ್ಬೇಕು ಲಾಕು. ಮಾಡು ಹೋಗು. ಸೊ ಈಗ ಬೆಂಡ್ ಮಾಡಿಕೊಂಡು ಹೈಟ್ ಮ್ಯಾಚ್ ಆಗಲ್ಲ.
ಕಾರ್ಬನ್ ಫೈಬರ್ ದೋಟಿಯ ಬಗ್ಗೆ ತುಂಬಾ ಉತ್ತಮವಾದ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಸರ್, ಧನ್ಯವಾದಗಳು. ನಮಸ್ಕಾರ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ. ನಮಸ್ತೆ.